Future maybe you can plan, that is different. No, future I'll tell you. No, before. Sir, yesterday press meeting, your MD itself is told, stage by stage we may think to Yes, replace. 100%. Correct. I like. Sir, 1 minute. Now my question is very simple. Honorable sir told now, that tender call ಮಾಡಿದ್ದು ಸರ್ವಿಸ್ ಪ್ರೊವೈಡರ್ಗೆ ನಾವು ಜಾಯಿಂಟ್ ವೆಂಚರ್ಗೆ ಇಲ್ಲ ಅಂತ ನಿಮ್ಮ ಟೆಂಡರ್ ನೋಟಿಫಿಕೇಶನ್ ಹೇಳುತ್ತೆ ಸೆಲೆಕ್ಷನ್ ಆಫ್ ಸರ್ವಿಸ್ ಪ್ರೊವೈಡರ್ ಫಾರ್ ಸೇಲ್ ಆಫ್ ಸ್ಮಾರ್ಟ್ ಮೀಟರ್ಸ್ to prospective consumers on the rate contract basis in the retail outlets for arranging the power supply to new connections. I agree. This tender itself says supply, and your notification says this tender qualification ಏನು ಹೇಳುತ್ತೆ ಅಂದ್ರೆ he should be a manufacturer who is already produced around 10 lakhs worth of 10 lakhs smart meters. 10 lakhs. No. 1 minute. Smart meters irbo. Sir, 1 minute, sir. Sir, I have not completed my question. How long you take, Mr. Setti? 1 minute. You go to practice and people will come and sit in front of you. You go on like this. No, sir. ಬೇರೆಯವರಿಗೆ ಮಾಡುವಾಗ ನಿಮಗೆ ಮಜಾ ಆಗಿತ್ತು ನಿಮ್ಮ ಗವರ್ನಮೆಂಟ್. ನನಗೆ ಮಜಾ ಇಲ್ಲ. ಪವರ್ ಟಿವಿ ಇಸ್ ವೆರಿ ಗುಡ್ ಟಿವಿ ಅಂತ. ಈಗ ನಿಮ್ಗೆ ಕೇಳುವಾಗ ನಿಮಗೆ ಯಾಕೆ ಪ್ರಾಬ್ಲಮ್? ನನಗೆ ಕೇಳಿದ ಪ್ರಾಬ್ಲಮ್. Please answer. I am your good friend, sir. No, I will sit here. I may be fooled, sir. No, you are not fooled. Sir, I agree. I want to. Allow me to question. No, you. Please allow me to question. I will allow you. I beg you, sir. I will allow you, but don't tell. Sir, allow me to question. Okay. Sir. Allow me to question. Yeah. Your own notification says qualification ಆಗುವನು 10,000 ಮ್ಯಾನುಫ್ಯಾಕ್ಚರ್ ಮಾಡಿರಬೇಕು, 10 ಲಕ್ಷ ಸಪ್ಲೈ ಮಾಡಿರಬೇಕು, ಅವನು ISI 644 ಅಲ್ಲಿ ಟ್ರೇಡ್ ಮಾರ್ಕ್ ಇರಬೇಕು ಅವನಿಗೆ, ಅದ ನಂತರ ಅವನ 1 ಲಕ್ಷ ಮೀಟರ್ಗಳು ರನ್ನಿಂಗ್ ಅಲ್ಲಿ ಇರಬೇಕು 1 ಇಯರ್ ಅಂತ ಹೇಳ್ತಾರೆ. ಸೆಕೆಂಡ್ ನಿಮ್ಮ ಓನ್ ಆನ್ಸರ್ ನಿಮ್ಮ ಓನ್ SR ರೇಟ್, ಗವರ್ಮೆಂಟ್ SR ರೇಟ್ ಆನ್ ಮೀಟರ್, ಸ್ಮಾರ್ಟ್ ಮೀಟರ್. SR rate is on smart meter. ಅಲ್ಲಿ ಎಕ್ಸ್ಪ್ಲೈನ್ ನಿಮ್ಗೆ ಗೊತ್ತಿಲ್ಲ ಇರ್ಬೇಕು, ಅವ್ರು ಹೇಳಿಲ್ಲ ಸರ್, ನಾನು ಹೇಳ್ತೇನೆ. 4-5 ವರ್ಷ ಮುಂಚೆ ಸ್ಮಾರ್ಟ್ ಮೀಟರ್ ಫಾರ್ ಸಿಂಗಲ್ ಫೇಸ್ ಗವರ್ಮೆಂಟ್ SR ರೇಟ್ ಈಸ್ 2,400. 4 years back. That is 4 years back. Sir, after this, please take question from national media. Last question. No, this is last. After this, Rakesh Shetty, now ನೀವು ಕೇಳಿದ ಅದಕ್ಕೆಲ್ಲ ಈಗ ಆನ್ಸರ್ ಮಾಡ್ತೀವಿ, ನಂತರ ಬೇರೆಯವ್ರಿಗೆ ಅವಕಾಶ ಕೊಡು. ಆನ್ಸರ್ ಮಾಡ್ಬಿಡ್ತೀವಿ. ತಾವು ಹೇಳಿದ್ದು ಮ್ಯಾನುಫ್ಯಾಕ್ಚರರ್ಸ್ಗೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ನ ಅದರಲ್ಲಿ ಟೆಂಡರ್ ಡಾಕ್ಯುಮೆಂಟ್ ಹಾಕಲಾಗಿದೆ. ಅಂದ್ರೆ ಈಸ್ ಅ ಸಿಸ್ಟಮ್ ಇಂಟಿಗ್ರೇಟರ್. ಟೆಂಡರ್ ನಮ್ಮಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ, ಈಸ್ ಅ ಸಿಸ್ಟಮ್ ಇಂಟಿಗ್ರೇಟರ್. ಈ ಶುಡ್ ಹ್ಯಾವ್ ಟೈ ಅಪ್ ಅಗ್ರಿಮೆಂಟ್ ವಿತ್ ದಿ ಮ್ಯಾನುಫ್ಯಾಕ್ಚರರ್. ಸ್ಪೆಸಿಫೈಡ್ ಇನ್ ಟೆಂಡರ್ ಈಸ್ ಎ ಸಿಸ್ಟಮ್ integrator, he has to have joint venture with somebody. Yeah, tie-up agreement antida. Yes, it is. Can you show me that tender which you can do? Complete details they will give. That will give. I'll give. Yeah. So an amendment is KW4 joint venture is available. Can you give me that amendment? Yeah, he'll give. Share that. Now, sir is showing. Just show me that. I'll give. Give it. So, ಅದು ಮ್ಯಾನುಫ್ಯಾಕ್ಚರ್. See, he is also. Normally, you won't attend the press conference. I think first time you are coming. ನೋಡ್ರಿ, ಏನ್ ಬೆಳಕಿಗೆ ತಗೊಂಡ್ಬರ್ಲಿಲ್ಲ, ಸುಮ್ಮನೆ ಹೇಳ್ಬೇಡ್ರಿ. ಏನ್ ಬೆಳಕಿಗೆ ತಗೊಂಡ್ಬಂದಿದ್ರ, ಯಾವ್ದು ಕತ್ತಲಿತ್ತು ನೋಡ್ರಿ. ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಕೂತಿದ್ದೀನಿ, ನಾನು ನಿಮಗೂ ಅವತ್ತು ಆನ್ಸರ್ ಮಾಡಿದ್ದೀನಿ. ಯಾವುದು ಗುಟ್ಟಾಗಿಲ್ಲ, ಯಾವುದು ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ. ಇವತ್ತೇನಾದ್ರು ನಮಗೆ ಆ ಥರ ಮಾಡಬೇಕಾಗಿದೆ. 2,16,00,000 ಟ್ರಾನ್ಸ್ಮಿಟರ್ ಚೇಂಜ್ ಮಾಡುವ ಇದಿತ್ತು, ನಮಗೆ ಡೈರೆಕ್ಷನ್ ಇತ್ತು ಸೆಂಟ್ರಲ್ ಗವರ್ಮೆಂಟ್ ಇಂದ. ನಾವು ತಗೊಂಡಿದ್ದೀವಾ? ನಾವು ಆ ಥರ ಮಾಡುದು. ನಿಮಗೆ ಯಾವುದೋ ವಿಚಾರದಲ್ಲಿ ಎಲ್ಲ ಕತ್ತಲೆಯಲ್ಲಿ ಇಟ್ಟಿದ್ದೀವಿ. ಏನ್ ಕತ್ತಲೆ ಏನಿತ್ತು ಎಲ್ಲ ಬೆಳಕಿಗೆ ಓಪನ್ ಆಗಿ ಮಾಡಿದ್ವಿ. ಆಸ್ ಪರ್ ಟ್ರಾನ್ಸ್ಪರೆನ್ಸಿ ಆಕ್ಟಿವ್ಲಿ ವಿ ಆರ್ ಡೂಯಿಂಗ್ ಇಟ್. ಡೋಂಟ್ put allegation on me. ನೋಡಿ, ಅದಕ್ಕೆ ನಾನು ಅವರಿಗೆ ಚಾನ್ಸ್ ಕೊಡ್ತಾ ಇದ್ದೀನಲ್ಲ. ಈಗ ಅವ್ರು ಕೇಳ್ತಾ ಇದ್ದಾರೆ, ಬನ್ನಿ ಎದ್ದು ಬನ್ನಿ ಅಂತ ಹೇಳ್ಬಿಟ್ಟು ನಾನು ಅವ್ರು ಬರೋದಿಲ್ಲ, ಬಂದಿದ್ದಾರೆ ಅಂತ ಆನ್ಸರ್ ಮಾಡಿಸ್ಕೊಡ್ತೀನಿ. 1 ನಿಮಿಷ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ. ಹೇಳಿ. ಸೊ ತಾವು ಹೇಳಿದ್ದು ಇವನು ಸಿಸ್ಟಮ್ ಇಂಟಿಗ್ರೇಟರ್ ಅಂತ ಏನಿದ್ದಾರೆ, ಅವನು ಈ ಶುಡ್ ಹ್ಯಾವ್ ಟೈ ಅಪ್ ಅಗ್ರಿಮೆಂಟ್ ವಿತ್ ದಿ ಮೀಟರ್ ಮ್ಯಾನುಫ್ಯಾಕ್ಚರರ್ಸ್ ಆಸ್ ಪರ್ ದ ಸ್ಪೆಸಿಫಿಕೇಶನ್ಸ್ ಅಂಡ್ ಆಲ್ಸೋ AMI ಪ್ರೊವೈಡರ್, ಸರ್ವಿಸ್ ಪ್ರೊವೈಡರ್ ಅಂತಿದೆ. ಸೊ ಅಲ್ಲಿಗೆ ಮ್ಯಾನುಫ್ಯಾಕ್ಚರರ್ಗೆ ಏನು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇರಬೇಕು ಅಂತಿದೆ, ದಟ್ ದೇ ಶುಡ್ ಹ್ಯಾವ್ ಪ್ರೊಡ್ಯೂಸ್ 10 lakh meters as you said. ಅದು ಇನ್ಸ್ಟಾಲ್ ಆಗಿರಬೇಕು ಫಾರ್ ದ ಪಾಸ್ಟ್ 10 years. ಅದರಲ್ಲಿ ಮಿನಿಮಮ್ 1 lakh meters should be
communicating with it. They should be operating and communicating with it. So ಅಂತವರ ಜೊತೆಗೆ this system integrator has to have a tie-up. I'll give you a one notification. We'll come back to you. We'll come back to your question. ಹೇಳಿ. ಟೆಂಪರರಿ ಕನೆಕ್ಷನ್ಸ್ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಕಂಪಲ್ಸರಿ ಅಂತ ಹೇಳಿದ್ರಾ, ಬಟ್ ಪರ್ಮನೆಂಟ್ ಕನೆಕ್ಷನ್ಸ್ ಆರ್ ಯು ಗಿವಿಂಗ್ ಕನ್ಸ್ಯೂಮರ್ಸ್ ಅ ಚಾಯ್ಸ್ ಟು either get a prepaid smart meter or postpaid smart meter? See, that is a choice is there. Prepaid or postpaid, it's the choice. Whatever they want, they can opt. Smart meters will have features by which you can go into postpaid mode or prepaid. Just like your mobile device. Mobile charge ಮಾಡ್ತೀವಿ. Mobile. ಓಕೆ ರಾಜಶ್ರೀಗೆ ನೀವು ಇದು ಮಾಡಿದಾಗ ಆಫರ್ ಮಾಡಿದಾಗ ಇವಾಗ ನಾವು ಆಫರ್ ಮಾಡ್ತೀವಿ, ಸುಮ್ಮನೆ ಯಾರು ಹೇಳ್ಬೇಡ್ರಿ. ಸರ್ ಒಳ್ಳೆ ಕಂಪನಿ ಸರ್. ಅದು ಕಂಪನಿ ವಿಚಾರ ನಿಮಗೆ ಗೊತ್ತು ನನಗಿಂತ. ನೀವ್ ಹೇಳಿದ್ರಲ್ಲ ಸರ್ ಒಳ್ಳೆ company. ನೋಡ್ರಿ ರಾಜೇಶ್ ಇಟ್ರೆ ನಾನು ಕೇಳಿ ಇವತ್ತು ಇಲ್ಲಿ ತನಕ ಅದರ ಓನರ್ನಾಗಲಿ ನೋಡಿ ಒಳ್ಳೆ ಕಂಪನಿ ಕೊಟ್ಟಿದ್ದೀವಿ. ಇಲ್ಲ ಒಂದು ನಿಮಿಷ, ಒಳ್ಳೆ ಕಂಪನಿ ಅಂತ ಹೇಳ್ಬಿಟ್ರೆ ನಮ್ಮ ಟೆಂಡರ್ ಅಲ್ಲಿ ಪ್ರಾಸೆಸ್ ಪ್ರಕಾರ ಫುಲ್ಫಿಲ್ ಮಾಡಿದ್ದಾರೆ, ಡ್ಯೂ ಪ್ರೋಸೆಸ್ ಆಗಿದೆ, ಅದರ ಪ್ರಕಾರ ಸೆಲೆಕ್ಟ್ ಮಾಡೋ ಒಳ್ಳೆ ಕಂಪನಿನೇ ಕೊಟ್ಟಿರ್ಬೇಕಾಗ್ತದೆ. ಓಕೆ, ರೂಲ್ಸ್ ಪ್ರಕಾರ ಒಟ್ಟು ನೀವು 4 ಲಕ್ಷ ಇದು ಮಾಡಿದ್ದೀರಾ ಸ್ಮಾರ್ಟ್ ಮೀಟರ್ಸ್ ಚೇಂಜ್ ಮಾಡಬೇಕು ಅಂತ ನಿಮ್ಗೆ ಇಲ್ಲ ಆತರ ಇಲ್ಲ. ನೀವು ದ್ಯಾರ್ ಯು ಆರ್ ಗೋಯಿಂಗ್ ರಾಂಗ್. ನಾವೇನ್ ಹೇಳ್ತೀವಿ, ನಾಳೆ ಕೇಳಿ ನಾಳೆ ಯಾರೆಲ್ಲ ಹೊಸದು ಕೇಳ್ತಾರೆ ಅದು 4 ಲಕ್ಷ ಇರ್ಬೋದು, 2 ಲಕ್ಷ ಇರ್ಬೋದು, 3 ಲಕ್ಷ ಇರ್ಬೋದು, ವಿ ಡೋಂಟ್ ನೋ. ನಾವೊಂದು ಅಸೆಪ್ಷನ್ ಮೇಲೆ 4 ಲಕ್ಷ ಇರ್ಬೋದು ಅಂತ ಹೇಳಿದ್ವಿ ಹೊರತು ಅದು ಎಷ್ಟು ಬೇಕಾದ್ರೂ ಆಗ್ಬೋದು. ಯಾವುದೋ ಕಂಟ್ರಿ ಕೊಟ್ಟಿದ್ದು ಇಷ್ಟಕ್ಕೆ ಅಂದ್ರೆ ಯಾರು ಟೆಂಡರಿಗೆ ಬರ್ತಾರೆ ಅವರಿಗೆ ಆಫರ್ ಮಾಡೋದಕ್ಕೆ 80% ಸ್ಮಾರ್ಟ್ ಫೀಚರ್ಸ್ ಇದ್ದಿಲ್ಲ. ಇದೇ ರಾಜಶ್ರೀಗೆ 2 ವರ್ಷ ಅಥವಾ 3 ವರ್ಷ ನೀವು ಅಂದ್ರೆ 2 ವರ್ಷ ಅಥವಾ 3 ವರ್ಷ ಅಸಂಪ್ಷನ್ ಮಾಡ್ಕೊಂಡಿದ್ರೆ 1 ವರ್ಷ ಕ್ವಾಲಿಫೈ ಆಗ್ತಿದ್ರ ಅಂತ ನಾವು ಹೇಳ್ತಾ ಇರೋದು 1 ವರ್ಷದ್ದು ತಗೊಂಡಿದ್ದೀವಿ. ನೀವು ಮಾಡಿದ್ರೆ ನಮ್ಮ ಆಕ್ಟ್ ಪ್ರಕಾರ ಇದರ ಪ್ರಕಾರ 1 ವರ್ಷ ತೆಗಿಬೇಕಂದಿದೆ. ಅದು ಅವ್ರು ಹೇಳ್ತಾರೆ ಮೊದಲೇ, ಪಂಡಿತ್ ಪಂಡಿಯವರು ಹೇಳಿದ್ದಾರೆ. ಅದ್ರ ಪ್ರಕಾರ ಅವ್ರು 80% ನಮ್ಮ ಇದರ ಪ್ರಕಾರ ಕ್ವಾಲಿಫಿಕೇಶನ್ ಆಗಿ ಅವ್ರು ಮಾಡಿದ್ದಾರೆ. ಬಟ್ ಅದೇ 2 ಅಥವಾ 3 ಇಯರ್ಸ್ ಆಗಿದ್ರೆ ರಾಜಶ್ರೀ ಕ್ವಾಲಿಫೈ ಆಗ್ತಿದ್ರೆ 2-3 ಇಯರ್ಸ್ ಅವ್ರು ಹೇಳಿದನ ಮಾಡಿದೀವಿ ನಾವು. ಆಸ್ ಪರ್ ದ ಆಕ್ಟ್ ಅಲ್ಲೇ ಮಾಡಿದ್ವಿ. ಅವರಿಗೆ ರಾಜಶ್ರೀಗೆ ಮಾಡಲಿಲ್ಲ. ಡೋಂಟ್ ಬಿ, ಅದು ರಾಜಶ್ರೀಗಾಗಿ ಮಾಡಲಿಲ್ಲ. ಆಸ್ ಪರ್ ದ ಆಕ್ಟ್ 1 ವರ್ಷ ತಗೊಂಡಿದ್ರು, ಅದು 1 ವರ್ಷ ತಗೊಂಡಿದ್ರು. ಎಷ್ಟು ಬರ್ಬೇಕಾ? ಅಲ್ಲಿ ಮುಗಿತು ಸರ್ ಆಯ್ತಾ? ಮುಗಿತು ಸರ್ 1.4 ಆಯ್ತು ಸರ್. ಏನು ರಾಜಶ್ರೀ ಕಂಪನಿ ಬಿಡ್ ಕೆಪಾಸಿಟಿ ಇಲ್ಲದೆ ಇರುವಂತ ಕಂಪನಿಗೆ ಕೊಟ್ಟಿದ್ದೀರಿ ಅಂತಕ್ಕಂಥ ಒಂದು ಆರೋಪ. ದಟ್ ಇಸ್ ನಾಟ್ ಟ್ರೂ. ನೋಡಿ, ಆರೋಪ ತಲ್ಲಿ ಹಾಕ್ತೀನಿ. ನಮಗೆ ಪ್ರೀ ಕ್ವಾಲಿಫಿಕೇಶನ್ ಪ್ರಕಾರ ರಾಜಶ್ರೀ ಇಸ್ ಕ್ವಾಲಿಫೈಡ್ ಟು ಎಂಟರ್ ಇಂಟು ಟೆಂಡರ್ ಡಾಕ್ಯುಮೆಂಟೇಶನ್. ಅದಿಲ್ಲ ಅಂದ್ರೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಬರ್ತೀನಿ ಹಂಗೆ ಎಲ್ಲ ಇದು ಬರ್ಲಿಕ್ಕಾಗುದಿಲ್ಲ. ಇಲ್ಲೇ ಬಂದು ಕೂಡ್ಬೇಕಾಗ್ತದೆ. ಆಯ್ತಾ? ನೋಡಿ, ಅದೆಲ್ಲ ಕತ್ತಿಗೆ ದೂರ ಕೇಳಿ. ಅದರಲ್ಲಿ ನಮ್ಮ ಪ್ರೀ ಕ್ವಾಲಿಫಿಕೇಶನ್ ಅಲ್ಲಿ ಎಷ್ಟು ಟರ್ನ್ ಓವರ್ ಇದೆ, ಏನಿದೆ, ಅದ್ರ ಪ್ರಕಾರ ಇಲ್ಲ ಅಂತ ನೀವು ಕೊಡಿ, ನಾನು ಅದಕ್ಕೆ ವಿಚಾರಿಸ್ತೀನಿ. ಇಲ್ಲ, ನನ್ನ ಪ್ರಕಾರ ಕರೆಕ್ಟ್ ಆಗಿದೆ, ಟರ್ನ್ ಓವರ್ಗೆಲ್ಲ ಕ್ವಾಲಿಫೈಡ್, ಅದ್ರ ಬೇಕಾದ್ರೆ ಕೊಡಿ. ಏನ್ ಮಾಡೋದು? Sir, please.